ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇದಾರನಾಥ್ ದೇವಾಲಯ 2024ರಲ್ಲಿ ಯಾವಾಗ ಓಪನ್ ಆಗುತ್ತೆ ಮತ್ತು ಯಾವಾಗ ಕ್ಲೋಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಂಬರೋಣ. ನೀವು ಮೊದಲಿಗೆ ನಮ್ಮ ಚಾನಲ್ನ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೇದಾರನಾಥ್ ದೇವಾಲಯ ಇರೋದು ಉತ್ತರಾಖಂಡ್ ರಾಜ್ಯದ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿ ಕೇದಾರನಾಥ್ ದೇವಾಲಯ ಇದೆ. ಭಗವಂತ ಶಿವನಿಗೆ ಸಂಬಂಧಪಟ್ಟಂತ 12 ಜ್ಯೋತಿರ್ಲಿಂಗದಲ್ಲಿ ಈ ಕೇದಾರನಾಥ್ ದೇವಾಲಯವು ಒಂದಾಗಿದೆ. ಈ ಕೇದಾರನಾಥ್ ದೇವಾಲಯ ಯಾವಾಗ ಓಪನ್ ಆಗುತ್ತೆ ಅಂತ ನೋಡಿದ್ರೆ ಇದೇ ವರ್ಷ ಮೇ 10ನೇ ತಾರೀಕು ಬೆಳಗಿನ ಜಾವ 7 ಗಂಟೆಗೆ ಈ ಕೇದಾರನಾಥ್ ದೇವಾಲಯ ಓಪನ್ ಆಗಲಿದೆ. ಇನ್ನೊಂದು ಖುಷಿ ಪಡುವ ವಿಚಾರ ಅಂದರೆ ನಮ್ಮ ಕರ್ನಾಟಕದವರೇ ಈ ಕೇದಾರನಾಥ್ ದೇವಾಲಯದಲ್ಲಿ ಪೂಜೆ ಮಾಡೋದು ಮತ್ತು ಈ ಕೇದಾರನಾಥ್ ದೇವಾಲಯವನ್ನು ಓಪನ್ ಮಾಡೋದು. ಇನ್ನೊಂದೇನೆಂದರೆ 6 ತಿಂಗಳ ಕಾಲ ಈ ಕೇದಾರನಾಥ್ ದೇವಾಲಯ ಮುಚ್ಚಿರುತ್ತಲ್ವ, ಆ ಸಂದರ್ಭದಲ್ಲಿ ಈ ಕೇದಾರನಾಥದಲ್ಲಿರುವ ಉತ್ಸವ ಮೂರ್ತಿಯನ್ನು ಉಕ್ಕಿ ಮಠದಲ್ಲಿ ಇಟ್ಟು ಪೂಜೆ ಮಾಡಲಾಗ್ತದೆ. ಮತ್ತೆ ಕೇದಾರನಾಥ್ ದೇವಾಲಯ ಓಪನ್ ಆದಮೇಲೆ ಉಕ್ಕಿ ಮಠದಿಂದ ಕೇದಾರನಾಥ್ಗೆ ತೆಗೆದುಕೊಂಡು ಹೋಗಲಾಗ್ತದೆ ಆ ಕೇದಾರನಾಥ್ ಉತ್ಸವ ಮೂರ್ತಿಯನ್ನು. ಉತ್ಸವ ಮೂರ್ತಿ ಯಾವ ರೀತಿ ತೊಗೊಂಡು ಹೋಗ್ತಾರೆ ಅಂತ ನೋಡಿದ್ರೆ, ಮೊದಲಿಗೆ ಉಕ್ಕಿ ಮಠದಲ್ಲಿರುವ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಭಗವಂತ ಭೈರವನಾಥನ ಆರಾಧನೆ ಆಗುತ್ತೆ. ಅದು ಆದಮೇಲೆ ಮೇ 6ನೇ ತಾರೀಕು ಭಗವಂತ ಕೇದಾರನಾಥನ ಪಂಚಮುಖಿ ಉತ್ಸವ ಮೂರ್ತಿಯನ್ನು ಗುಪ್ತ ಕಾಶಿಗೆ ತರಲಾಗ್ತದೆ. 2ನೇ ತಾರೀಕು ಗುಪ್ತ ಕಾಶಿಗೆ ಬಂದು ಗುಪ್ತ ಕಾಶಿಯಿಂದ ಗೌರಿಕುಂಡಕ್ಕೆ ಬರುತ್ತೆ. 9ನೇ ತಾರೀಕು ಗೌರಿಕುಂಡವನ್ನು ಬಂದು ತಲುಪುತ್ತೆ ಉತ್ಸವ ಮೂರ್ತಿ. 9ನೇ ತಾರೀಕು ಬೆಳಿಗ್ಗೆ ಗೌರಿಕುಂಡವನ್ನು ಬಿಟ್ಟು ಸಾಯಂಕಾಲ ಕೇದಾರನಾಥ್ ದೇವಾಲಯವನ್ನು ಸಾಯಂಕಾಲ ಪೂಜೆಗೆ ಹೋಗಿ ತಲುಪುತ್ತೆ. ಮೇ 10ನೇ ತಾರೀಕು ಶುಭ ದಿನದಂದು ಕೇದಾರನಾಥ್ ದೇವಾಲಯ ಬೆಳಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ. ಇನ್ನು ಇದೇ ವರ್ಷ ನವೆಂಬರ್ 20ನೇ ತಾರೀಕು ಕೇದಾರನಾಥ್ ದೇವಾಲಯವನ್ನು ಮುಚ್ಚಲಾಗುತ್ತೆ ಅಂತ ಹೇಳಲಾಗ್ತದೆ. ಮತ್ತು ಕರ್ನಾಟಕದಿಂದ ಕೇದಾರನಾಥ್ ಯಾತ್ರೆನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣವಾಗಿ ವಿಡಿಯೋ ಇದೆ, ಹೋಗ್ಬಿಟ್ಟು ಒಂದು ಸರ್ತಿ ನೋಡಿ. ಇದೇ ಥರದ ಹೆಚ್ಚಿನ ಟ್ರಾವೆಲ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.